ಹೋಟೆಲ್ಗಳಿಗೆ ತರಕಾರಿ ಸರಬರಾಜು ಸಂಪೂರ್ಣವಾಗಿ ನಿಂತು ಹೋಗಿದೆ. ಕಾರಣ ಗ್ಯಾಸ್ ಸಿಲಿಂಡರ್ಗಳ ಸರಬರಾಜು ಇಲ್ಲ ಅಂತ ಹೇಳಿ ಒಂದಿಷ್ಟು ಹೋಟೆಲ್ಗಳು ಬೀಗ ಹಾಕಿಕೊಂಡಿದೆ. ಈ ಒಂದು ಬೀಗ ಹಾಕಿಕೊಂಡಿರುವ ಹಿನ್ನೆಲೆಯಲ್ಲಿ ಹೋಟೆಲ್ಗಳಿಗೆ ಸರಬರಾಜು ಆಗ್ತಾ ಇದ್ದಂತಹ ತರಕಾರಿಗಳೇನಿದೆ ಅವುಗಳು ಸಂಪೂರ್ಣವಾಗಿ ನಿಂತಿರುವಂಥದ್ದು ಗಮನಿಸ್ತಾ ಇರಬಹುದು. ತರಕಾರಿಗಳು ಮತ್ತು ಸೊಪ್ಪುಗಳು ಎಲ್ಲವೂ ಕೂಡ ಒಣಗಿ ಹೋಗಿದೆ. ಯಾಕಂತ ಹೇಳಿದ್ರೆ ಮುಂಜಾನೆ ಹೊತ್ತಿಗೆ ಈ ಒಂದು ತರಕಾರಿಗಳು ಬರ್ತವೆ, ದಿನನಿತ್ಯ ಹೋಟೆಲ್ಗಳಿಗೆ ಸರಬರಾಜು ಮಾಡಬೇಕಾಗತ್ತೆ. ಹೋಟೆಲ್ಗಳು ದಿನನಿತ್ಯ ಕಾಂಟ್ರಾಕ್ಟನ್ನು ತೆಗೆದುಕೊಂಡಿರ್ತಾರೆ. ಆದರೆ ವ್ಯಾಪಾರ ಇಲ್ಲದೆ ತರಕಾರಿಗಳು ಹೋಟೆಲ್ಗಳಿಗೆ ಹೋಗದೆ ಇದೀಗ ಒಣಗಿರುವಂಥದ್ದು. ಇದರಿಂದಾಗಿ ವ್ಯಾಪಾರಿಗಳು ಪರದಾಟವನ್ನು ನಡೆಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಯಲ್ಲಿ ಪ್ರತಿಯೊಂದು ತರಕಾರಿಯ ಮೇಲೂ ಕೂಡ ಬೆಲೆ ಇಳಿಕೆ ಆಗಿರುವಂಥದ್ದು, ಏನೋ 10 ರಿಂದ 15 ರೂಪಾಯಿಯಷ್ಟು ದರ ಇಳಿಕೆ ಆಗಿರುವಂಥದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ವ್ಯಾಪಾರ ಇಲ್ಲ, ಮತ್ತೆ ದಿನನಿತ್ಯ ವ್ಯಾಪಾರವನ್ನ ಮಾಡ್ತಾ ಇದ್ದಂತಹ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಹೀಗಾಗಿ ತಂದಿರುವಂತಹ ತರಕಾರಿಗಳು ಅಲ್ಲೇ ಬಾಕಿ ಆಗ್ತಾ ಇದೆ. ಇದರಿಂದಾಗಿ ವ್ಯಾಪಾರಿಗಳು ಸಂಕಷ್ಟಕ್ಕೆ ಈಡಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಹೋಟ್ಲುಗಳಿಗೆ ದಿನನಿತ್ಯ ತರಕಾರಿಗಳು ಹೋಗ್ತಾ ಇತ್ತು, ಈಗ ಹೋಗ್ತಾ ಇಲ್ಲ. ಒಂದಿಷ್ಟು ಹೋಟ್ಲುಗಳು ಕ್ಲೋಸ್ ಆಗಿದೆ. ಎಷ್ಟು ಸಮಸ್ಯೆ ಆಗ್ತಾ ಇದೆ ನಿಮಗೆ? ನಮಗೆ ತುಂಬ ಕಷ್ಟ ಆಗುತ್ತೆ. ನಮಗೆ ಊಟದ ರೇಟು ಬೇರೆ ಜಾಸ್ತಿ ಆಗಿದೆ, ಕೇಳಿದ್ರೆ ಗೇಸ್ ಇಲ್ಲ ಅಂತಾರೆ. ಈಗ ನಿಮ್ಮ ಅಂಗಡಿಯಿಂದ ಎಷ್ಟು ತರಕಾರಿ ಹೋಟ್ಲುಗಳಿಗೆ ತಗೊಂಡು ಹೋಗ್ತಾ ಇದ್ರು, ಈಗೆಲ್ಲ ನಿಂತಿದೆಯಾ ಅಂತ? ಕುಂಬಳಕಾಯಿ ಬಾಳೆ ಎಲೆ ಎಲ್ಲ ದಿನಕ್ಕೆ 4,000 5,000 ಕಳಿಸೋದು. ಒಂದು ವಾರದಿಂದ ಕಳಿಸ್ತಾ ಇಲ್ಲ, ಅವ್ರು ಬೇಡ ಅಂತಾರೆ. ಈಗ ಎಲ್ಲ ಒಣದೋಗಿ ಎಲ್ಲ ಕಸದಲ್ಲಿ ಎತ್ತಿ ಹಾಕ್ಬಿಟ್ಟು ಕೂತಿದ್ದೀವಿ. ಎಷ್ಟು ಲಾಸ್ ಆಗಿದೆ ಅಕ್ಕ ನಿಮಗೆ ಇದರಿಂದಾಗಿ? ಆಗತ್ತಪ್ಪಿ, ಒಂದು ದಿನಕ್ಕೆ 10,000 ಲಾಸ್ ಅಂದ್ರೂ ಒಂದು ವಾರಕ್ಕೆ ಎಷ್ಟಾಯಿತು? ನಾನು ತಿರ್ಗಾ ಬಡ್ಡಿಗೆ ತಗೊಬಂದು ಬಂಡವಾಳ ಹಾಕಬೇಕು. ಒಟ್ಟಿನಲ್ಲಿ ಹೋಟ್ಲುಗಳು ಕ್ಲೋಸ್ ಆಗಿರೋದು ನಿಮಗಂತೂ ಭಾರಿ ಕಷ್ಟ ಆಗಿದೆ. ಕಷ್ಟನೇ. ಇದ್ರ ಜೊತೆಗೆ ಒಂದಿಷ್ಟು ತರಕಾರಿಗಳದ್ದು ರೇಟು ಕಮ್ಮಿ ಆಗಿಬಿಟ್ಟಿದೆ. ಕಡಿಮೆ ಕೇಳೋರು ಇಲ್ಲ. ಹೋಟ್ಲು ಇದ್ರೆ ತಾನೇ ಎಲ್ಲ ಒಟ್ಟಿಗೆ 20 kg 30 kg ತಗೊಳ್ಳೋರಲ್ಲ, ಅರ್ಧ kg ಮನೆಗೆ ತಗೊಂಡು ಹೋದರೆ ಎಲ್ಲಿ ಖಾಲಿ ಆಗುತ್ತೆ? ಎಲ್ಲ ತಗೊಂಡೋಗಿ ಸಾಯಂಕಾಲ ಟೈಮಲ್ಲಿ ಹಸು ಅವ್ರಿಗೆ ಕೊಟ್ಟು ಕಳಿಸೋದು. ಇದಿಷ್ಟು ವ್ಯಾಪಾರಿ ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ದಿನನಿತ್ಯ ಹೋಟೆಲ್ಗಳಿಗೆ ಬಾಳೆ ಎಳೆಗಳು ಹೋಗುತ್ತೆ, ಅದ್ರ ಜೊತೆಗೆ ಸೋರೆಕಾಯಿ ಆಗಿರ್ಬೋದು, ಇನ್ನಿತರ ತರಕಾರಿಗಳಾಗಿರ್ಬೋದು ಎಲ್ಲವೂ ಕೂಡ ಹೋಗುತ್ತೆ. ಕುಂಬಳಕಾಯಿಗಳು ಹೋಗುತ್ತೆ. ದಿನನಿತ್ಯ ಲಕ್ಷಾಂತರ ಜನರಿಗೆ ಹೋಟ್ಲ್ನಲ್ಲಿ ಅಡುಗೆ ಮಾಡಲಾಗುತ್ತೆ. ಅದಕ್ಕೆ ಸೌಲಭ್ಯ ಇರುವ ರೀತಿಯಾಗಿ ಅವರು ಈ ಹಿಂದೆ ಕೂಡ ಆರ್ಡರ್ಗಳನ್ನ ಕೊಡ್ತಾ ಇದ್ರು. ದಿನಕ್ಕೆ 1000ಕ್ಕಿಂತ ಹೆಚ್ಚು ಬಾಳೆ ಎಳೆಗಳನ್ನು ಖರೀದಿ ಮಾಡ್ತಾ ಇದ್ರು. ಆದರೆ ಇದೀಗ ಅದೇ ಹೋಟ್ಲುಗಳು ಕ್ಲೋಸ್ ಆಗಿರೋದ್ರಿಂದಾಗಿ ನಾವು ಸಂಕಷ್ಟಕ್ಕೆ ಸಿಲುಕಿದ್ದೀವಿ. ದಿನಕ್ಕೆ 10,000ದಷ್ಟು ಹೆಚ್ಚು ನಮಗೆ ನಷ್ಟ ಆಗ್ತಾ ಇದೆ. ಒಂದು ವಾರದಿಂದ ಸಪ್ಲೈಯನ್ನು ಮಾಡಿಲ್ಲ. ಹೀಗಾಗಿ ಸುಮಾರು 1 ಲಕ್ಷದಷ್ಟು ಸಾಲವನ್ನು ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿ ವ್ಯಾಪಾರಿ ಅಳಲನ್ನು ಕೂಡ ತೋಡ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೋಟೆಲ್ಗಳಿಗೆ ತರಕಾರಿ ಸರಬರಾಜು ಸಂಪೂರ್ಣವಾಗಿ ನಿಂತು ಹೋಗಿದೆ. ಕಾರಣ ಗ್ಯಾಸ್ ಸಿಲಿಂಡರ್ಗಳ ಸರಬರಾಜು ಇಲ್ಲ ಅಂತ ಹೇಳಿ ಒಂದಿಷ್ಟು ಹೋಟೆಲ್ಗಳು ಬೀಗ ಹಾಕಿಕೊಂಡಿದೆ. ಈ ಒಂದು ಬೀಗ ಹಾಕಿಕೊಂಡಿರುವ ಹಿನ್ನೆಲೆಯಲ್ಲಿ ಹೋಟೆಲ್ಗಳಿಗೆ ಸರಬರಾಜು ಆಗ್ತಾ ಇದ್ದಂತಹ ತರಕಾರಿಗಳೇನಿದೆ ಅವುಗಳು ಸಂಪೂರ್ಣವಾಗಿ ನಿಂತಿರುವಂಥದ್ದು ಗಮನಿಸ್ತಾ ಇರಬಹುದು. ತರಕಾರಿಗಳು ಮತ್ತು ಸೊಪ್ಪುಗಳು ಎಲ್ಲವೂ ಕೂಡ ಒಣಗಿ ಹೋಗಿದೆ. ಯಾಕಂತ ಹೇಳಿದ್ರೆ ಮುಂಜಾನೆ ಹೊತ್ತಿಗೆ ಈ ಒಂದು ತರಕಾರಿಗಳು ಬರ್ತವೆ, ದಿನನಿತ್ಯ ಹೋಟೆಲ್ಗಳಿಗೆ ಸರಬರಾಜು ಮಾಡಬೇಕಾಗತ್ತೆ. ಹೋಟೆಲ್ಗಳು ದಿನನಿತ್ಯ ಕಾಂಟ್ರಾಕ್ಟನ್ನು ತೆಗೆದುಕೊಂಡಿರ್ತಾರೆ. ಆದರೆ ವ್ಯಾಪಾರ ಇಲ್ಲದೆ ತರಕಾರಿಗಳು ಹೋಟೆಲ್ಗಳಿಗೆ ಹೋಗದೆ ಇದೀಗ ಒಣಗಿರುವಂಥದ್ದು. ಇದರಿಂದಾಗಿ ವ್ಯಾಪಾರಿಗಳು ಪರದಾಟವನ್ನು ನಡೆಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಯಲ್ಲಿ ಪ್ರತಿಯೊಂದು ತರಕಾರಿಯ ಮೇಲೂ ಕೂಡ ಬೆಲೆ ಇಳಿಕೆ ಆಗಿರುವಂಥದ್ದು, ಏನೋ 10 ರಿಂದ 15 ರೂಪಾಯಿಯಷ್ಟು ದರ ಇಳಿಕೆ ಆಗಿರುವಂಥದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ವ್ಯಾಪಾರ ಇಲ್ಲ, ಮತ್ತೆ ದಿನನಿತ್ಯ ವ್ಯಾಪಾರವನ್ನ ಮಾಡ್ತಾ ಇದ್ದಂತಹ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಹೀಗಾಗಿ ತಂದಿರುವಂತಹ ತರಕಾರಿಗಳು ಅಲ್ಲೇ ಬಾಕಿ ಆಗ್ತಾ ಇದೆ. ಇದರಿಂದಾಗಿ ವ್ಯಾಪಾರಿಗಳು ಸಂಕಷ್ಟಕ್ಕೆ ಈಡಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಹೋಟ್ಲುಗಳಿಗೆ ದಿನನಿತ್ಯ ತರಕಾರಿಗಳು ಹೋಗ್ತಾ ಇತ್ತು, ಈಗ ಹೋಗ್ತಾ ಇಲ್ಲ. ಒಂದಿಷ್ಟು ಹೋಟ್ಲುಗಳು ಕ್ಲೋಸ್ ಆಗಿದೆ. ಎಷ್ಟು ಸಮಸ್ಯೆ ಆಗ್ತಾ ಇದೆ ನಿಮಗೆ? ನಮಗೆ ತುಂಬ ಕಷ್ಟ ಆಗುತ್ತೆ. ನಮಗೆ ಊಟದ ರೇಟು ಬೇರೆ ಜಾಸ್ತಿ ಆಗಿದೆ, ಕೇಳಿದ್ರೆ ಗೇಸ್ ಇಲ್ಲ ಅಂತಾರೆ. ಈಗ ನಿಮ್ಮ ಅಂಗಡಿಯಿಂದ ಎಷ್ಟು ತರಕಾರಿ ಹೋಟ್ಲುಗಳಿಗೆ ತಗೊಂಡು ಹೋಗ್ತಾ ಇದ್ರು, ಈಗೆಲ್ಲ ನಿಂತಿದೆಯಾ ಅಂತ? ಕುಂಬಳಕಾಯಿ ಬಾಳೆ ಎಲೆ ಎಲ್ಲ ದಿನಕ್ಕೆ 4,000 5,000 ಕಳಿಸೋದು. ಒಂದು ವಾರದಿಂದ ಕಳಿಸ್ತಾ ಇಲ್ಲ, ಅವ್ರು ಬೇಡ ಅಂತಾರೆ. ಈಗ ಎಲ್ಲ ಒಣದೋಗಿ ಎಲ್ಲ ಕಸದಲ್ಲಿ ಎತ್ತಿ ಹಾಕ್ಬಿಟ್ಟು ಕೂತಿದ್ದೀವಿ. ಎಷ್ಟು ಲಾಸ್ ಆಗಿದೆ ಅಕ್ಕ ನಿಮಗೆ ಇದರಿಂದಾಗಿ? ಆಗತ್ತಪ್ಪಿ, ಒಂದು ದಿನಕ್ಕೆ 10,000 ಲಾಸ್ ಅಂದ್ರೂ ಒಂದು ವಾರಕ್ಕೆ ಎಷ್ಟಾಯಿತು? ನಾನು ತಿರ್ಗಾ ಬಡ್ಡಿಗೆ ತಗೊಬಂದು ಬಂಡವಾಳ ಹಾಕಬೇಕು. ಒಟ್ಟಿನಲ್ಲಿ ಹೋಟ್ಲುಗಳು ಕ್ಲೋಸ್ ಆಗಿರೋದು ನಿಮಗಂತೂ ಭಾರಿ ಕಷ್ಟ ಆಗಿದೆ. ಕಷ್ಟನೇ. ಇದ್ರ ಜೊತೆಗೆ ಒಂದಿಷ್ಟು ತರಕಾರಿಗಳದ್ದು ರೇಟು ಕಮ್ಮಿ ಆಗಿಬಿಟ್ಟಿದೆ. ಕಡಿಮೆ ಕೇಳೋರು ಇಲ್ಲ. ಹೋಟ್ಲು ಇದ್ರೆ ತಾನೇ ಎಲ್ಲ ಒಟ್ಟಿಗೆ 20 kg 30 kg ತಗೊಳ್ಳೋರಲ್ಲ, ಅರ್ಧ kg ಮನೆಗೆ ತಗೊಂಡು ಹೋದರೆ ಎಲ್ಲಿ ಖಾಲಿ ಆಗುತ್ತೆ? ಎಲ್ಲ ತಗೊಂಡೋಗಿ ಸಾಯಂಕಾಲ ಟೈಮಲ್ಲಿ ಹಸು ಅವ್ರಿಗೆ ಕೊಟ್ಟು ಕಳಿಸೋದು. ಇದಿಷ್ಟು ವ್ಯಾಪಾರಿ ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ದಿನನಿತ್ಯ ಹೋಟೆಲ್ಗಳಿಗೆ
ಬಾಳೆ ಎಳೆಗಳು ಹೋಗುತ್ತೆ, ಅದ್ರ ಜೊತೆಗೆ ಸೋರೆಕಾಯಿ ಆಗಿರ್ಬೋದು, ಇನ್ನಿತರ ತರಕಾರಿಗಳಾಗಿರ್ಬೋದು ಎಲ್ಲವೂ ಕೂಡ ಹೋಗುತ್ತೆ, ಕುಂಬಳಕಾಯಿಗಳು ಹೋಗುತ್ತೆ. ದಿನನಿತ್ಯ ಲಕ್ಷಾಂತರ ಜನರಿಗೆ ಹೋಟ್ಲ್ನಲ್ಲಿ ಅಡುಗೆ ಮಾಡಲಾಗುತ್ತೆ. ಅದಕ್ಕೆ ಸೌಲಭ್ಯ ಇರುವ ರೀತಿಯಾಗಿ ಅವರು ಈ ಹಿಂದೆ ಕೂಡ ಆರ್ಡರ್ಗಳನ್ನ ಕೊಡ್ತಾ ಇದ್ರು. ದಿನಕ್ಕೆ 1000ಕ್ಕಿಂತ ಹೆಚ್ಚು ಬಾಳೆ ಎಳೆಗಳನ್ನು ಖರೀದಿ ಮಾಡ್ತಾ ಇದ್ರು. ಆದರೆ ಇದೀಗ ಅದೇ ಹೋಟ್ಲುಗಳು ಕ್ಲೋಸ್ ಆಗಿರೋದ್ರಿಂದಾಗಿ ನಾವು ಸಂಕಷ್ಟಕ್ಕೆ ಸಿಲುಕಿದ್ದೀವಿ. ದಿನಕ್ಕೆ 10,000ದಷ್ಟು ಹೆಚ್ಚು ನಮಗೆ ನಷ್ಟ ಆಗ್ತಾ ಇದೆ. ಒಂದು ವಾರದಿಂದ ಸಪ್ಲೈಯನ್ನು ಮಾಡಿಲ್ಲ. ಹೀಗಾಗಿ ಸುಮಾರು 1 ಲಕ್ಷದಷ್ಟು ಸಾಲವನ್ನು ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿ ವ್ಯಾಪಾರಿ ಅಳಲನ್ನು ಕೂಡ ತೋಡ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೋಟೆಲ್ಗಳಿಗೆ ತರಕಾರಿ ಸರಬರಾಜು ಸಂಪೂರ್ಣವಾಗಿ ನಿಂತು ಹೋಗಿದೆ. ಕಾರಣ ಗ್ಯಾಸ್ ಸಿಲಿಂಡರ್ಗಳ ಸರಬರಾಜು ಇಲ್ಲ ಅಂತ ಹೇಳಿ ಒಂದಿಷ್ಟು ಹೋಟೆಲ್ಗಳು ಬೀಗ ಹಾಕಿಕೊಂಡಿದೆ. ಈ ಒಂದು ಬೀಗ ಹಾಕಿಕೊಂಡಿರುವ ಹಿನ್ನೆಲೆಯಲ್ಲಿ ಹೋಟೆಲ್ಗಳಿಗೆ ಸರಬರಾಜು ಆಗ್ತಾ ಇದ್ದಂತಹ ತರಕಾರಿಗಳೇನಿದೆ ಅವುಗಳು ಸಂಪೂರ್ಣವಾಗಿ ನಿಂತಿರುವಂಥದ್ದು ಗಮನಿಸ್ತಾ ಇರಬಹುದು. ತರಕಾರಿಗಳು ಮತ್ತು ಸೊಪ್ಪುಗಳು ಎಲ್ಲವೂ ಕೂಡ ಒಣಗಿ ಹೋಗಿದೆ. ಯಾಕಂತ ಹೇಳಿದ್ರೆ ಮುಂಜಾನೆ ಹೊತ್ತಿಗೆ ಈ ಒಂದು ತರಕಾರಿಗಳು ಬರ್ತವೆ. ದಿನನಿತ್ಯ ಹೋಟೆಲ್ಗಳಿಗೆ ಸರಬರಾಜು ಮಾಡಬೇಕಾಗತ್ತೆ. ಹೋಟೆಲ್ಗಳು ದಿನನಿತ್ಯ ಕಾಂಟ್ರಾಕ್ಟನ್ನು ತೆಗೆದುಕೊಂಡಿರ್ತಾರೆ. ಆದರೆ ವ್ಯಾಪಾರ ಇಲ್ಲದೆ ತರಕಾರಿಗಳು ಹೋಟೆಲ್ಗಳಿಗೆ ಹೋಗದೆ ಇದೀಗ ಒಣಗಿರುವಂಥದ್ದು. ಇದರಿಂದಾಗಿ ವ್ಯಾಪಾರಿಗಳು ಪರದಾಟವನ್ನು ನಡೆಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಯಲ್ಲಿ ಪ್ರತಿಯೊಂದು ತರಕಾರಿಯ ಮೇಲೂ ಕೂಡ ಬೆಲೆ ಇಳಿಕೆ ಆಗಿರುವಂಥದ್ದು, ಏನೋ 10 ರಿಂದ 15 ರೂಪಾಯಿಯಷ್ಟು ದರ ಇಳಿಕೆ ಆಗಿರುವಂಥದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ವ್ಯಾಪಾರ ಇಲ್ಲ, ಮತ್ತೆ ದಿನನಿತ್ಯ ವ್ಯಾಪಾರವನ್ನ ಮಾಡ್ತಾ ಇದ್ದಂತಹ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಹೀಗಾಗಿ ತಂದಿರುವಂತಹ ತರಕಾರಿಗಳು ಅಲ್ಲೇ ಬಾಕಿ ಆಗ್ತಾ ಇದೆ. ಇದರಿಂದಾಗಿ ವ್ಯಾಪಾರಿಗಳು ಸಂಕಷ್ಟಕ್ಕೆ ಈಡಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಹೋಟ್ಲುಗಳಿಗೆ ದಿನನಿತ್ಯ ತರಕಾರಿಗಳು ಹೋಗ್ತಾ ಇತ್ತು, ಈಗ ಹೋಗ್ತಾ ಇಲ್ಲ. ಒಂದಿಷ್ಟು ಹೋಟ್ಲುಗಳು ಕ್ಲೋಸ್ ಆಗಿದೆ. ಎಷ್ಟು ಸಮಸ್ಯೆ ಆಗ್ತಾ ಇದೆ ನಿಮಗೆ? ನಮಗೆ ತುಂಬ ಕಷ್ಟ ಆಗುತ್ತೆ ನಮಗೆ. ಊಟದ ರೇಟು ಬೇರೆ ಜಾಸ್ತಿ ಆಗಿದೆ, ಕೇಳಿದ್ರೆ ಗೇಸ್ ಇಲ್ಲ ಅಂತಾರೆ. ಈಗ ನಿಮ್ಮ ಅಂಗಡಿಯಿಂದ ಎಷ್ಟು ತರಕಾರಿ ಹೋಟ್ಲುಗಳಿಗೆ ತಗೊಂಡು ಹೋಗ್ತಾ ಇದ್ರು, ಈಗೆಲ್ಲ ನಿಂತಿದೆಯಾ ಅಂತ? ಕುಂಬಳಕಾಯಿ, ಬಾಳೆ ಎಲೆ ಎಲ್ಲ ಒಂದು ದಿನಕ್ಕೆ 4,000 5,000 ಕಳಿಸೋದು. ಒಂದು ವಾರದಿಂದ ಕಳಿಸ್ತಾ ಇಲ್ಲ, ಅವ್ರು ಬೇಡ ಅಂತಾರೆ. ಈಗ ಎಲ್ಲ ಒಣದೋಗಿ ಎಲ್ಲ ಕಸದಲ್ಲಿ ಎತ್ತಿ ಹಾಕ್ಬಿಟ್ಟು ಕೂತಿದ್ದೀವಿ. ಎಷ್ಟು ಲಾಸ್ ಆಗಿದೆ ಅಕ್ಕ ನಿಮಗೆ ಇದರಿಂದಾಗಿ? ಆಗತ್ತಪ್ಪಿ, ಒಂದು ದಿನಕ್ಕೆ 10,000 ಲಾಸ್ ಅಂದ್ರೂ ಒಂದು ವಾರಕ್ಕೆ ಎಷ್ಟಾಯಿತು? ನಾನು ತಿರ್ಗಾ ಬಡ್ಡಿಗೆ ತಗೊಬಂದು ಬಂಡವಾಳ ಹಾಕಬೇಕು. ಒಟ್ಟಿನಲ್ಲಿ ಹೋಟ್ಲುಗಳು ಕ್ಲೋಸ್ ಆಗಿರೋದು ನಿಮಗಂತೂ ಭಾರಿ ಕಷ್ಟ ಆಗಿದೆ. ಕಷ್ಟನೇ. ಇದ್ರ ಜೊತೆಗೆ ಒಂದಿಷ್ಟು ತರಕಾರಿಗಳದ್ದು ರೇಟು ಕಮ್ಮಿ ಆಗಿಬಿಟ್ಟಿದೆ. ಕಡಿಮೆ ಕೇಳೋರು ಇಲ್ಲ. ಹೋಟ್ಲಿದ್ರೆ ತಾನೇ ಎಲ್ಲ ಒಟ್ಟಿಗೆ 20 kg 30 kg ತಗೊಳ್ಳೋರಲ್ಲ, ಅರ್ಧ kg ಮನೆಗೆ ತಗೊಂಡು ಹೋದರೆ ಎಲ್ಲಿ ಖಾಲಿ ಆಗುತ್ತೆ? ಎಲ್ಲ ತಗೊಂಡೋಗಿ ಸಾಯಂಕಾಲ ಟೈಮಲ್ಲಿ ಹಸು ಅವ್ರಿಗೆ ಕೊಟ್ಟು ಕಳಿಸೋದು. ಇದಿಷ್ಟು ವ್ಯಾಪಾರಿ ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ದಿನನಿತ್ಯ ಹೋಟೆಲ್ಗಳಿಗೆ ಬಾಳೆ ಎಳೆಗಳು ಹೋಗುತ್ತೆ, ಅದ್ರ ಜೊತೆಗೆ ಸೋರೆಕಾಯಿ ಆಗಿರ್ಬೋದು, ಇನ್ನಿತರ ತರಕಾರಿಗಳಾಗಿರ್ಬೋದು ಎಲ್ಲವೂ ಕೂಡ ಹೋಗುತ್ತೆ, ಕುಂಬಳಕಾಯಿಗಳು ಹೋಗುತ್ತೆ. ದಿನನಿತ್ಯ ಲಕ್ಷಾಂತರ ಜನರಿಗೆ ಹೋಟ್ಲ್ನಲ್ಲಿ ಅಡುಗೆ ಮಾಡಲಾಗುತ್ತೆ. ಅದಕ್ಕೆ ಸೌಲಭ್ಯ ಇರುವ ರೀತಿಯಾಗಿ ಅವರು ಈ ಹಿಂದೆ ಕೂಡ ಆರ್ಡರ್ಗಳನ್ನ ಕೊಡ್ತಾ ಇದ್ರು. ದಿನಕ್ಕೆ 1000ಕ್ಕಿಂತ ಹೆಚ್ಚು ಬಾಳೆ ಎಳೆಗಳನ್ನು ಖರೀದಿ ಮಾಡ್ತಾ ಇದ್ರು. ಆದರೆ ಇದೀಗ ಅದೇ ಹೋಟ್ಲುಗಳು ಕ್ಲೋಸ್ ಆಗಿರೋದ್ರಿಂದಾಗಿ ನಾವು ಸಂಕಷ್ಟಕ್ಕೆ ಸಿಲುಕಿದ್ದೀವಿ. ದಿನಕ್ಕೆ 10,000ದಷ್ಟು ಹೆಚ್ಚು ನಮಗೆ ನಷ್ಟ ಆಗ್ತಾ ಇದೆ. ಒಂದು ವಾರದಿಂದ ಸಪ್ಲೈಯನ್ನು ಮಾಡಿಲ್ಲ. ಹೀಗಾಗಿ ಸುಮಾರು 1 ಲಕ್ಷದಷ್ಟು ಸಾಲವನ್ನು ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿ ವ್ಯಾಪಾರಿ ಅಳಲನ್ನು ಕೂಡ ತೋಡ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.